ನಮಸ್ತೆ ಕರ್ನಾಟಕ. ನಾನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ವಿಶೇಷವಾಗಿ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. 14 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ HPV ಲಸಿಕೆ ಹಾಕಿಸಿ. ಈ ಲಸಿಕೆಯು ಮುಂದಿನ ದಿನಗಳಲ್ಲಿ ಕಾಡುವ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಯುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮನೆ ಬೆಳಕಾದ ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಈ ಲಸಿಕೆಯನ್ನು ಮರೆಯದೆ ಕೊಡಿಸಿ. ನೆನಪಿಡಿ, ಲಸಿಕೆಯೇ ರೋಗದ ವಿರುದ್ಧದ ಶಕ್ತಿಶಾಲಿ ಕವಚ. ನಮಸ್ತೆ ಕರ್ನಾಟಕ. ನಾನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ವಿಶೇಷವಾಗಿ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. 14 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ HPV ಲಸಿಕೆ ಹಾಕಿಸಿ. ಈ ಲಸಿಕೆಯು ಮುಂದಿನ ದಿನಗಳಲ್ಲಿ ಕಾಡುವ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಯುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮನೆ ಬೆಳಕಾದ ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಈ ಲಸಿಕೆಯನ್ನು ಮರೆಯದೆ ಕೊಡಿಸಿ. ನೆನಪಿಡಿ, ಲಸಿಕೆಯೇ ರೋಗದ ವಿರುದ್ಧದ ಶಕ್ತಿಶಾಲಿ ಕವಚ. ನಮಸ್ತೆ ಕರ್ನಾಟಕ. ನಾನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ವಿಶೇಷವಾಗಿ ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ. 14 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ HPV ಲಸಿಕೆ ಹಾಕಿಸಿ. ಈ ಲಸಿಕೆಯು ಮುಂದಿನ ದಿನಗಳಲ್ಲಿ ಕಾಡುವ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಯುವಲ್ಲಿ ಅತ್ಯಂತ ಪರಿಣಾಮಕಾರಿ. ಮನೆ ಬೆಳಕಾದ ಹೆಣ್ಣು ಮಕ್ಕಳ ಸುರಕ್ಷಿತ ಭವಿಷ್ಯಕ್ಕಾಗಿ ಈ ಲಸಿಕೆಯನ್ನು ಮರೆಯದೆ ಕೊಡಿಸಿ. ನೆನಪಿಡಿ, ಲಸಿಕೆಯೇ ರೋಗದ ವಿರುದ್ಧದ ಶಕ್ತಿಶಾಲಿ ಕವಚ.